ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಮಲೆನಾಡು ಲೋಕಲ್ ಲಾಕ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಜನವರಿ ಆಗ್ತಿದ್ದಂಗೆ ಎಲ್ಲರೂ ಕೂಡ ಅಡಿಕೆ ತೋಟಕ್ಕೆ ನೀರನ್ನು ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ತೋಟದಲ್ಲಿ ನಾವು ಹನಿ ನೀರಾವರಿ ಅಥವಾ ಡ್ರಿಪ್ ಇರಿಗೇಷನ್ ನೀರಾವರಿ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂಗೆ ಡ್ರಿಪ್ಪನ್ನೆಲ್ಲ ಸರಿಯಾಗಿ ಮಡಚಿ ಅಡಿಕೆ ಮರಕ್ಕೆ ಕಟ್ಟಿರ್ತೀವಿ. ಈ ಸಲ ಅಂತೂ ಮಳೆನೇ ಇಲ್ಲ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನೀರು ಬಿಡುವ ಅಂತ ಹೇಳಿ ತೋಟಕ್ಕೆ ಬಂದಿದ್ದೀವಿ. ಇವಾಗಲೇ ನೀರೆಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದೆ. ಆದರೂ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಬಿಡುವ ಅಂತ ಹೇಳಿ ಬಂದಿದ್ದೀವಿ. ಡ್ರಿಪ್ ಬೀಚಬೇಕಿದ್ರೆ ಸಾಂಗೆ ಮತ್ತು ಹಾಳೆಗಳನ್ನೆಲ್ಲ ಕಡ್ದಿಟ್ಕೊಳ್ಳುವ ಅಂತ ಅಂದು ನಮ್ಮಮ್ಮ. ಅದನ್ನೆಲ್ಲ ಒಂದು ಕಡೆ ರಾಶಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಾಗತ್ತೆ ಡ್ರಿಪ್ ಬಿಡೋಕೆ ಅಂತ ಹೇಳಿ. ಇಲ್ಲ ಅಂತಂದರೆ ಮಧ್ಯೆ ಮಧ್ಯೆ ಇದು ಬಿಟ್ಟರೆ ಡ್ರಿಪ್ ಬಿಡೋಕೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಹೇಳಿ ಅಷ್ಟೇ. ಸಾಂಗೆ ಮತ್ತು ಹಾಳೆಗಳನ್ನೆಲ್ಲ ಕಡಿದ್ಬಿಟ್ಟು ಈ ಥರ ಮಾಡಿ ಕಾಲ್ಗಿ ಮೇಲೆ ಇಟ್ವಿ ನಾವು. ಯಾಕೆಂದರೆ ಪ್ರತಿ ವರ್ಷ ನಾವು ನಮ್ಮ ತೋಟದಲ್ಲಿ ದರ್ಕನ್ನು ಹಾಕ್ತೀವಿ. ದರ್ಕ್ ಹಾಕಬೇಕಾದ್ರೆ ಮತ್ತು ಆ ಸಾಂಗೆ ಮತ್ತು ಹಾಳೆಗಳನ್ನು ಎತ್ತಬೇಕು ಅಂತ ಹೇಳಿ ಈ ಥರ ಕಾಲ್ಗಿ ಮೇಲೆ ಇಟ್ಟರೆ ಮತ್ತು ಅದನ್ನು ಎತ್ತುವಂಥ ಕೆಲಸ ಇಲ್ಲಲ್ಲ, ಅದಕ್ಕಾಗಿ ನಾವು ಈ ಥರ ಮಾಡ್ಕೊಂಡು ಇಟ್ಕೊತೀವಿ. ಇಡೀ ತೋಟಕ್ಕೆ ಸಾಂಗೆ ಮತ್ತು ಹಾಳೆಗಳನ್ನೆಲ್ಲ ಕಡ್ದಿಟ್ಟು ಅದನ್ನು ಕಾಲ್ಗಿ ಮೇಲೆ ಕರೆಕ್ಟಾಗಿ ಇಟ್ಟು ಇಡೀ ತೋಟ ಕ್ಲೀನ್ ಮಾಡಾಯಿತು. ಇವಾಗ ನೆಕ್ಸ್ಟ್ ಡ್ರಿಪ್ಪನ್ನು ಬಿಡಬೇಕು.
ಎಲ್ಲ ಬಿಚ್ಚಾದಮೇಲೆ ಡ್ರಿಪ್ನ ತುದಿಯನ್ನೆಲ್ಲ ನಾವು ಓಪನ್ ಮಾಡ್ಕೊತೀವಿ. ಯಾಕೆಂತಂದರೆ ಏನಾದರೂ ಕಸ ಇದ್ದರೆ ಹೋಗಲಿ ಅಂತ ಹೇಳಿ. ಎಲ್ಲ ನೀರು ಕರೆಕ್ಟಾಗಿ ಡ್ರಿಪ್ಪಿಂದ ಪಾಸ್ ಆದಮೇಲೆ ಅದನ್ನು ನೆಕ್ಸ್ಟ್ ಮತ್ತೆ ನಾವು ಕಟ್ತೀವಿ. PSC ಪೈಪಲ್ಲೂ ಕೂಡ ಎರಡೂ ಕಡೆಯಿಂದ ಪೈಪಿಗೆ ತುದಿ ಇರುತ್ತಲ್ವ, ಅದನ್ನು ಕೂಡ ನಾವು ಓಪನ್ ಮಾಡ್ಕೊತೀವಿ. ಯಾಕೆಂತಂದರೆ ಕಸ ಏನಾದರೂ ಇದ್ದರೆ ಹೋಗಲಿ, ಇಲ್ಲಾಂದರೆ ಡ್ರಿಪ್ ಒಳಗೆಲ್ಲ ಹೊಕ್ಕಿ ಕಸ ಹಿಡಿದು ನೀರು ಬೀಳೋದಿಲ್ಲಲ್ಲ ಸರಿಯಾಗಿ. ಅದಕ್ಕಾಗಿ ನಾವು ಎಲ್ಲ ಕಡೆಯೂ ಓಪನ್ ಮಾಡಿಕೊಂಡು ಎಲ್ಲ ಮಷಿನ್ ಸ್ಟಾರ್ಟ್ ಆಗಿ ನೀರು ಎಲ್ಲ ಕಡೆಯಿಂದನೂ ಕರೆಕ್ಟಾಗಿ ಬಂದ ಮೇಲೆ ನಾವು ಅದನ್ನು ಕ್ಲೋಸ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಾದರೂ ಲೀಕೇಜ್ ಆಗುತ್ತಾ ಇಲ್ವಾ ಅಂತ ನೋಡಿಕೊಂಡು ಎಲ್ಲಾದರೂ ಲೀಕೇಜ್ ಆಗ್ತಿದ್ರೆ ಅದಕ್ಕೆ ಸರಿ ಮಾಡಿಕೊಂಡು ನೆಕ್ಸ್ಟ್ ನೀರನ್ನು ಬಿಡ್ತೀವಿ. ಪ್ರತಿ ವರ್ಷವೂ ಕೂಡ ಹೀಗೆ ಒಂದಲ್ಲ ಒಂದು ಕಡೆ ಲೀಕೇಜ್ ಆಗ್ತಾನೆ ಇರುತ್ತೆ. ಅದಕ್ಕಾಗಿ ಎಲ್ಲ ಕಡೆಯೂ ಚೆಕ್ ಮಾಡಿಕೊಂಡು ನೀರನ್ನು ಬಿಡ್ತೀವಿ. ಡ್ರಿಪ್ಪನ್ನು ಸಿಗಿಸ್ಲಿಕ್ಕೆ ಅಂದರೆ ಮರಕ್ಕೆ ಕರೆಕ್ಟಾಗಿ ಬೀಳೋಕ್ಕೆ ನಾವು ಗುಟ್ಟನ್ನು ಮಾಡ್ಕೊತೀವಿ. ಅದನ್ನು ಪ್ರತಿಯೊಂದು ಅಡಿಕೆ ಮರಕ್ಕೂ ಹಾಕಿ ಅದನ್ನು ಗಟ್ಟಿಯಾಗಿ ನೆಲಕ್ಕೆ ಉಗಿದು ಆಮೇಲೆ ಡ್ರಿಪ್ಪನ್ನು ಸಿಗಿಸ್ತೀವಿ. ಎಲ್ಲ ಕಡೆಯೂ ಚೆಕ್ ಮಾಡಿ ಎಲ್ಲೂ ಕೂಡ ನೀರು ಲೀಕೇಜ್ ಆಗ್ತಾಯಿಲ್ಲ ಅಂತ ಆದಮೇಲೆ ನಾವು ಡ್ರಿಪ್ಪನ್ನು ಪ್ರತಿಯೊಂದು ಮರಕ್ಕೂ ಹೋಗಿ ಚೆಕ್ ಮಾಡ್ತೀವಿ. ಯಾವ್ಯಾವ ಮರಕ್ಕೆ ನೀರು ಬೀಳ್ತಾ ಇದೆ, ನೀರು ಬೀಳದೇ ಇರೋದಕ್ಕೆ ನಾವು ಡ್ರಿಪ್ಪನ್ನು ವೈರ್ ತೆಗೆದು ಅದನ್ನು ಕಸ ಏನಾದರೂ ಇದ್ದರೆ ತೆಗೆದುಬಿಟ್ಟು ಬೀಳೋ ಥರ ಮಾಡಿಬಿಟ್ಟು ಇದು ಮಾಡ್ತೀವಿ. ಹಾಗೆ 2 ದಿನಕ್ಕೊಂದ್ಸತಿನಾದರೂ ಡ್ರಿಪ್ಪನ್ನು ಚೆಕ್ ಮಾಡ್ತಾನೆ ಇರಬೇಕು. ಯಾಕೆಂತಂದರೆ ಕಸನೇನಾದರೂ ಮಣ್ಣು ಚಿಕ್ಕದಾಗಿ ಕೂತ್ಕೊಂಡ್ರೂ ಕೂಡ ಮರಕ್ಕೆ ಸರಿಯಾಗಿ ನೀರು ಬೀಳೋದಿಲ್ಲ. ಅದರಿಂದ 2 ದಿನಕ್ಕೊಂದ್ಸಲನಾದ್ರೂ ಡ್ರಿಪ್ಪನ್ನು ಚೆಕ್ ಮಾಡಲೇಬೇಕು.